ಇನ್ನು ಸರ್ ಇಲ್ಲಿ ಪ್ರಮುಖವಾಗಿ ಈಗ ಇರುವಂತದ್ದು ಕೇವಲ ಸಚಿವ ಸ್ಥಾನ 20 ಆದ್ರೆ 40ರಿಂದ 50 ಜನ ಬಂಡೇಳುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇದೆ. ಹಾಗೇನಾದ್ರೂ ಬಂಡೆದ್ರೆ ಆ ಲೀಡರ್ ಯಾರಾಗಬಹುದು ಇಲ್ಲಿ ಈಗ ಪಾಯಿಂಟಿಗೆ ಬಂದ್ವಿ ಅನ್ಸುತ್ತೆ. ನಾವು ಈ ಡಿಸ್ಕಷನ್ನ ಮೂಲ ಪಾಯಿಂಟ್ ಅದೇ, ಯಾರಾಗ್ತಾರೆ ಶಿಂದೆ. ಓಕೆ, ಈಗ 60-70 ಜನ ನನಗೆ ಮಂತ್ರಿಗಿರಿ ಬೇಕಂತ ಕೂತಿದ್ದಾರೆ. ಅದರಲ್ಲಿ 20 ಜನರನ್ನು ಮಾತ್ರ ಮಾಡೋಕ್ಕಾಗೋದು. 20 ಜನರನ್ನು ಮಾಡಿದರೆ ಉಳಿದಿರೋ 45 ಜನ ಎಲ್ಲಿ ಹೋಗ್ತಾರೆ? ಅಲ್ಲಿ ಯಾರಾದರೂ ಒಂದು ಲೀಡರ್ಶಿಪ್ ಅಂತ ಉಟ್ಕೊಂಡ್ರೆ ಅವರೇ ಶಿಂದೆ ಆಗ್ತಾರೆ. ಕಳೆದ ಬಾರಿ ಮಹಾರಾಷ್ಟ್ರದಲ್ಲಿ ಆಗಿತ್ತಲ್ಲ, ಸಂಪುಟದಿಂದ ಯಾರು ಔಟ್ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮಹಾರಾಷ್ಟ್ರದಲ್ಲಿ ಆಗಿರೋ ಥರ ಕರ್ನಾಟಕದ ಏಕನಾಥ್ ಶಿಂದೆ ಯಾರಾಗ್ತಾರೆ, ಯಾರಿಗೆ ಸಂಪುಟ ಸ್ಥಾನ ಸಿಗುತ್ತೆ, ಯಾರಿಗೆ ಸಂಪುಟದಲ್ಲಿ ಸ್ಥಾನ ಸಿಗಲ್ಲ, ಸಿಗದೇ ಇದ್ದವರ ನಾಯಕ ಯಾರಾಗ್ತಾರೆ. ಅಲ್ಲಿ ಏನಾದರೂ ಸಿದ್ದರಾಮಯ್ಯನವರು ಈ ಹಿಂದಿನ ಬಾರಿ ಅವರು ಎಲ್ಲಿ ಶಾಂತಿವನ ಅಂತ ಹೇಳಿ ಧರ್ಮಸ್ಥಳದಲ್ಲಿ ಹೋಗಿ ಕೂತ್ಕೊಂಡಿದ್ರು. ಮಂತ್ರಿ ಸ್ಥಾನ ಹೋದ್ಮೇಲೆ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಮೇಲೆ ಅವ್ರು ಶಾಂತಿವನದಲ್ಲಿ ಹೋಗಿ ಕೂತ್ಕೊಂಡಿದ್ರು, ರೆಸ್ಟ್ಗೆ ಹೋಗಿದ್ರು, ಯೋಗ ಮಾಡ್ಕೊಂಡು ಆರಾಮಾಗಿ ಸ್ವಲ್ಪ ಹೆಲ್ತ್ ಸರಿಪಡಿಸ್ಕೊಂಡು ಬರ್ತೀನಿ ಅಂತ. ಅಲ್ಲಿ ಸ್ಕೆಚ್ ಹಾಕಿದ್ದು ಅಂತ ಹೇಳಿ ಕುಮಾರಸ್ವಾಮಿ ಸರ್ಕಾರದ ಪತನಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು ಅಲ್ಲಿ ಹೋಗಿದ್ರು ರಮೇಶ್ ಜಾರಕಿಹೊಳಿ ಸಮೇತ ಇತರೆ 18 ಜನ. ಅಲ್ಲಿ ಸಿದ್ದರಾಮಯ್ಯನವರ ಒಪ್ಪಿಗೆಯನ್ನು ಪಡೆದು ಈ ರೀತಿ ಪ್ಲಾನ್ ಆಯಿತು ಅನ್ನೋಂಥದ್ದು ಮಾತಿದೆ. ಈಗೇನಾದರೂ ಸಂಪುಟ ಪುನಾರಚನೆಯಾಗಿ ಸಿದ್ದರಾಮಯ್ಯನವರ ಫಾಲೋವರ್ಸ್ಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂದರೆ ಮತ್ತೇನಾದರೂ ಸಿದ್ದರಾಮಯ್ಯನವರು ಶಾಂತಿವನಕ್ಕೆ ಹೋಗ್ತಾರಾ? ಹೋದರೆ DK ಶಿವಕುಮಾರ್ ಕತೆ ಏನಾಗುತ್ತೆ, ಅವ್ರ ಸರ್ಕಾರದ ಕತೆ ಏನಾಗುತ್ತೆ ಅನ್ನೋಂಥ ಟೆನ್ಷನ್ ಜನರಿಗಷ್ಟೇ ಅಲ್ಲ, ಸ್ವತಃ DK ಶಿವಕುಮಾರ್ ಅವ್ರಿಗೂ ಇದೆ. ಓಕೆ, ಹಂಗಾಗಿ ಅವ್ರು ಫಸ್ಟ್ ಏನು ಮಾಡ್ತಾರೆ ಅಂದರೆ ಶಾಂತಿವನಕ್ಕೆ ಸಿದ್ದರಾಮಯ್ಯನವ್ರು ಹೋಗದೆ ಇರೋದಕ್ಕೆ ಏನು ಮಾಡ್ಬೇಕು ಅನ್ನೋದು ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ 40ರಿಂದ 50 ಜನ ಯಾರಿಗೆ ಸಿಗಲ್ಲ ಮಂತ್ರಿ ಸ್ಥಾನ, ಅದರಲ್ಲಿ ಒಬ್ಬನು ಲೀಡರು ಏಕನಾಥ್ ಶಿಂದೆ ಆಗೋದಂತ ಕನ್ಫರ್ಮೇಷನ್. ಶಾಂತಿವನ ಇಲ್ಲ ಅಂತಂದ್ರೆ ಬೇರೆ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಂತ. ಕರೆಕ್ಟ್. ಒಂದ್ ಕಡೆ ಸತೀಶ್ ಜಾರಕಿಹೊಳಿ, ಇನ್ನೊಂದ್ ಕಡೆ ಕರ್ನಾಟಕದ ಏಕನಾಥ್ ಶಿಂದೆ ಆಗ್ತಾರೆ ಅನ್ನುವಂತಹ ಮಾತುಗಳು ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ ಆಗಬಹುದು? ಇಲ್ಲಿ ಸತೀಶ್ ಜಾರಕಿಹೊಳಿ ಹೆಸರೇ ಯಾಕೆ ಬರುತ್ತೆ ಅನ್ನೋದಾದ್ರೆ ಒಂದು 2-3 ವಿಚಾರಗಳನ್ನು ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇದಾಗಿ ಅಹಿಂದ ವರ್ಗಗಳ ನಾಯಕ, ಧೀಮಂತ ನಾಯಕ ಸಿದ್ದರಾಮಯ್ಯನವರ ನಂತರ ಮುಂದೆ ಯಾರು ನಾಯಕರು ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ಅನ್ನುವಂಥ ಹೆಸರುಗಳು ಕೇಳಿ ಬರ್ತಾ ಇತ್ತು. ಈಗ ಆ ಹೆಸರು ಇಲ್ಲ, ಸೈಲೆಂಟ್ ಆಗಿದೆ. ಸ್ವತಃ ಸಿದ್ದರಾಮಯ್ಯನವರೇ ಸತೀಶ್ ಜಾರಕಿಹೊಳಿ ಅವ್ರನ್ನ ದೂರ ಇಟ್ಟಿದ್ದಾರೆ ಅನ್ನುವಂಥ ಮಾತುಗಳು, ಅದಕ್ಕೆ ಹೌದು ಅಂತ ಹಲವಾರು ಎಕ್ಸಾಂಪಲ್ಸ್ ಕಣ್ಣೆದ್ರಿಗೆ ಬಂತು. ಅದಕ್ಕೆ ಇನ್ನೊಂದು ಜ್ವಲಂತ ನಿದರ್ಶನ ಅಂದರೆ ನಿಶ್ಚಿತ ನಿನ್ನೆ BK ಹರಿಪ್ರಸಾದ್ ಪದಗ್ರಹಣ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ವೇದಿಕೆ ಮೇಲೆ ಇದ್ದ ಎಲ್ಲರನ್ನೂ ಶೇಕ್ ಹ್ಯಾಂಡ್ ಕೊಡ್ತಾರೆ, ವಿಶ್ ಮಾಡ್ತಾರೆ. ಆದರೆ ಪಕ್ಕದಲ್ಲಿ ಸಿದ್ದರಾಮಯ್ಯ ಇದ್ದರೆ ಅವ್ರ ಹತ್ರ ಹೋಗೋದೇ ಇಲ್ಲ, ಅಲ್ಲಿ ಹೋಗಿ ಅವ್ರನ್ನ ವಿಶ್ ಮಾಡಲ್ಲ. ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಬೆಳೆದು ಬಂದಂಥ ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯನವರ ನೆರಳಿನಲ್ಲಿ ರಾಜಕೀಯ ಬೆಳವಣಿಗೆಯನ್ನು ಪಡೆದಂಥ ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯನವರ ಹೆಸರು ಹೇಳಿ ಉತ್ತರ ಕರ್ನಾಟಕದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿರುವಂಥ ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯನವರ ಬೆನ್ನಿಗೆ ಚೂರಿ ಹಾಕಿದ್ರು ಅನ್ನೋಂಥ ಆರೋಪಗಳು, ವಾದಗಳು ಕೇಳಿ ಬಂದಾಗಲೂ ಕೂಡ ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ, ಅದನ್ನು ನಿರಾಕರಿಸಲೂ ಇಲ್ಲ, ಎಸ್ ಅಂತಲೂ ಹೇಳಿಲ್ಲ. ನಿರಾಕರಿಸಿಲ್ಲ ಅಂತ ಅದರ ಅರ್ಥ ಏನಂದರೆ ಹೌದು ಅಂತಲೇ ಅರ್ಥ. ನಾನು ಮಾಡಿಲ್ಲ ಅಂತ ಹೇಳ್ಬೋಯ್ತು, ಅದನ್ನ ಹೇಳಿಲ್ಲ ಅವರು. ಇಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಮಧ್ಯೆ ಕಾಂಪ್ರಮೈಸ್ ಆಗಿದೆ ಅನ್ನೋಂಥ ಮಾತುಗಳು ಬಂದರೂ ಕೂಡ DK ಶಿವಕುಮಾರ್ ವಿರುದ್ಧ ಸತೀಶ್ ಜಾರಕಿಹೊಳಿ ಬಂಡೆದ್ದು ಮಾತಾಡ್ತಾ ಇರೋದು ಕೂಡ ಅವರಿಬ್ಬರ ಮಧ್ಯದಲ್ಲಿ ಸರಿ ಇಲ್ಲ ಅಂತಲೇ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ 40 ಜನ ಯಾರು ಬಂಡೆದ್ದವರು ಅವ್ರು ತಮ್ಮ ನಾಯಕ ಸತೀಶ್ ಅಂತ ಹೋದರು ಅಂದರೆ ಸರ್ಕಾರ ಸಂಕಷ್ಟಕ್ಕೆ ಹೋಗೋದಂತೂ ಫಿಕ್ಸ್. ಹಾಗಾಗಿ ಕರ್ನಾಟಕದ ಶಿಂದೆ ಯಾರಾಗ್ತಾರೆ ಅಂತ ಹೇಳಿದರೆ ಅಲ್ಲಿ ಒಂದು ಜಾತಿ ಅಂದರೆ ಪ್ರಬಲ ST ಸಮುದಾಯ, ವಾಲ್ಮೀಕಿ ಸಮುದಾಯದ ನಾಯಕರು, ಜೊತೆಗೆ ಅವ್ರ ಹಿಂದೆ ಕೆಲವೊಂದು ಹಿಂದೆ ಶಾಸಕರು ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ಸತೀಶ್ ಲೀಡರ್ ಅಂತ ಒಪ್ಕೊಳ್ಳೋಂಥವ್ರು ಸ್ವಲ್ಪ ಜನ ಇದ್ದಾರೆ. ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಅವರ ಸಂಬಂಧಿಕರಿಗೆ, ರಿಲೇಟಿವ್ಸ್ಗೆ ಸ್ವಲ್ಪ ಜನರನ್ನ ಅವರು ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಹಾಗಾಗಿ ಅವರೇನಾದರೂ ನಾಯಕತ್ವವನ್ನು ವಹಿಸಿದರೆ ಅವ್ರ ಅಣ್ಣ ತಮ್ಮ ಎಲ್ಲ ಒಂದಾಗ್ಬಿಡ್ತಾರೆ. ರಮೇಶ್ ಜಾರಕಿಹೊಳಿ ಕೂಡ ಒಂದಾಗ್ಬಿಡ್ತಾರೆ. ರಮೇಶ್ ಜಾರಕಿಹೊಳಿ ಮಹಾರಾಷ್ಟ್ರದ ಯಾರು ದೇವೇಂದ್ರ ಫಡ್ನವೀಸ್ ಜೊತೆಗೆ ಚೆನ್ನಾಗಿದ್ದಾರೆ, ಮುಖ್ಯಮಂತ್ರಿ ಜೊತೆಗೆ ಚೆನ್ನಾಗಿದ್ದಾರೆ. ಸೊ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ಕರ್ನಾಟಕದ ಏಕನಾಥ್ ಶಿಂದೆ ಯಾರಾಗ್ತಾರೆ ಅಂದರೆ ಅದು ಸತೀಶ್ ಜಾರಕಿಹೊಳಿ ಅನ್ನುವಂಥ ಚರ್ಚೆಗಳು. ಆದರೆ ಈ ಚರ್ಚೆ ಯಾವಾಗ ಹೋಗುತ್ತೆ ಅಂದರೆ ಜಾರಕಿಹೊಳಿ ವರ್ಸಸ್ ಶಿವಕುಮಾರ್ ಅನ್ನೋದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದ್ರ ಮೇಲೆ ಸತೀಶ್ ಜಾರಕಿಹೊಳಿ ಶಿಂದೆ ಆಗ್ತಾರಾ ಅನ್ನೋದು ಗೊತ್ತಾಗುತ್ತೆ ನಿಶ್ಚಿತ. ಇನ್ನು BK ಹರಿಪ್ರಸಾದ್ ಅವರು ನಿನ್ನೆ ಅಷ್ಟೇ ಅಧ್ಯಕ್ಷರಾಗಿ ಪದಗ್ರಹಣವನ್ನು ತೆಗೆದುಕೊಂಡ ಬಳಿಕ ಕಾಂಗ್ರೆಸ್ ಬಂಡಾಯ ಏನ್ ಶಮನ ಇದೆ ಅದನ್ನ ಯಾವ ರೀತಿ ಇಲ್ಲಿ ರಣತಂತ್ರವನ್ನ ರೂಪಿಸಬಹುದು ಅಂತ ನೋಡ್ತಾ ಇದ್ದಾರೆ. ಈಗ ಏನಾಗ್ತಾ ಇದೆ, ಈ BK ಹರಿಪ್ರಸಾದ್ ಅವರ ಪಕ್ಷ DK ಸರ್ಕಾರ ಅಂತಾರೆ, ಅವ್ರೇನೋ ಮಾಡ್ಕೊಂಡಿದ್ದಾರೆ. ಓಕೆ, ರಣರಂಗಕ್ಕೆ ಯಾರು DK,
ರಣತಂತ್ರಕ್ಕೆ BK ಅನ್ನೋ ಥರದ್ದು ಮಾತುಗಳು ಕೇಳಿ ಬಂದಿತ್ತು. BK ಹರಿಪ್ರಸಾದ್ ಮತ್ತು DK ಶಿವಕುಮಾರ್ ನೋಡಿ, ಯಾವತ್ತು ಸಂಘಟನೆಗಾಗಿ ಹೆಂಗಿರುತ್ತೆ ಅಂದರೆ ನಿಶ್ಚಿತ, ಕಾಂಗ್ರೆಸ್ ಇದು ಏನು ತೀರಾ ಬುದ್ಧಿವಂತಿಕೆಯ ನಡೆ ಅವರಿಬ್ಬರನ್ನು ಮಾಡಿದಂತ ಅಲ್ಲ. ಆ್ಯಕ್ಚುಲಿ ಹೆಂಗಿರುತ್ತೆ, ಸಾಮಾಜಿಕ ಮತ್ತು ಕ್ಷೇತ್ರೀಯ ವಿಚಾರಗಳಂತ ಬಂದಾಗ ಈ ಬೆಂಗಳೂರಿನವರು ಒಬ್ಬರು ಚೀಫ್ ಮಿನಿಸ್ಟರ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಸಂಘಟನೆ ದೃಷ್ಟಿಯಿಂದ ಬೆಂಗಳೂರವರೇ ಚೀಫ್ ಮಿನಿಸ್ಟರ್ ಇದ್ದಾಗ ಬೆಂಗಳೂರವರೇ ಮತ್ತು KPCC ಅಧ್ಯಕ್ಷರಾದರೆ ಹೆಂಗೆ? ಓಕೆ, ದೂರದ ಮಂಗಳೂರಿನವರು, ಈ ಕಡೆ ಹುಬ್ಳಿ ಧಾರವಾಡದವರು ಅಥವಾ ಈ ಕಡೆ ಬೆಳಗಾವಿಯವರು ಯಾರಾದರೂ ಅಲ್ಲಿ KPCC ಅಧ್ಯಕ್ಷರಾಗಿದ್ದರೆ ಸಂಘಟನೆಗೆ ಅನುಕೂಲ ಆಗ್ತಿತ್ತು. ಇವರಿಬ್ಬರ ಮನೆಗಳು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದಾವೆ. DK ಶಿವಕುಮಾರ್ ಮನೆ, BK ಹರಿಪ್ರಸಾದ್ ಮನೆ. ಇವರಿಬ್ಬರ ಮನೆ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರೋರ್ನ ಒಬ್ಬರನ್ನ ಚೀಫ್ ಮಿನಿಸ್ಟರ್, ಒಬ್ಬರು KPCC ಪ್ರೆಸಿಡೆಂಟ್. ಅಂದರೆ ಅಧಿಕಾರ ಕೇಂದ್ರಗಳು ಎರಡೂ ಒಂದೇ ಹತ್ರ ಇದ್ದಾಗ ಇನ್ನುಳಿದ ಕ್ಷೇತ್ರಗಳ ಮೇಲೆ ಅದು ಪರಿಣಾಮ ಬೇಕೊಂಡು ಹೋಗ್ತಾ ಇರುತ್ತೆ. ಪಕ್ಷದ ಸಂಘಟನೆಗೆ ಹಿನ್ನಡೆ ಆಗುತ್ತೆ. ಆದರೆ ಒಂದು ನಾವು ಲಾಸ್ಟ್ ಚರ್ಚೆ ಮಾಡಿರೋ ಪ್ರಕಾರ ಸಾಫ್ಟ್ ಹಿಂದುತ್ವ ಅನ್ನೋದನ್ನು ಗಮನದಲ್ಲಿಟ್ಕೊಂಡಂಥ DK ಶಿವಕುಮಾರ್ ಮುಖ್ಯಮಂತ್ರಿ. ಪ್ರಬಲ ಎಡಪಂಥೀಯ ನಾಯಕರು, ಪ್ರಬಲವಾಗಿ ಬಲಪಂಥವನ್ನು ವಿರೋಧಿಸುವಂಥ, ಪ್ರಬಲವಾಗಿ BJPಯನ್ನು ವಿರೋಧಿಸುವಂಥ, ಪ್ರಬಲವಾಗಿ RSSನ ವಿರೋಧಿಸುವಂಥ BK ಹರಿಪ್ರಸಾದ್ KPCC ಪ್ರೆಸಿಡೆಂಟ್. ಪಕ್ಷದ ತತ್ವ ಸಿದ್ಧಾಂತಕ್ಕೆ KPCC ಅಧ್ಯಕ್ಷರು. ಸರ್ಕಾರದ ಜನಪ್ರಿಯತೆಗೆ DK ಶಿವಕುಮಾರನ್ನು ಪ್ಲಾನ್ ಏನು ಮಾಡ್ಕೊಂಡಿದ್ದಾರೆ. ಇಲ್ಲಿ BK ಹರಿಪ್ರಸಾದ್ ಕೂಡ DK ಶಿವಕುಮಾರ್ ಜೊತೆಗೆ ಅಷ್ಟು ಅಂದರೆ ತೀರಾ ಕ್ಲೋಸ್ ಅನ್ನೋ ಬಾಂಡಿಂಗ್ ಇಲ್ಲ. ಓಕೆ, ಆ ಕಡೆ ಸಿದ್ದರಾಮಯ್ಯನವರು ಅಷ್ಟೇ ಡಿಸ್ಟೆನ್ಸಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಈ ಪಕ್ಷ ಮತ್ತು ಸರ್ಕಾರದ ನಡುವೆ ಸಮನ್ವಯತೆ ಅನ್ನೋದು ಬರುತ್ತಲ್ಲ, ಪಕ್ಷ ಬೇರೆ ಸರ್ಕಾರ ಬೇರೆ. ಪಕ್ಷದ ಲೀಡರ್ ಬಂದ್ಬಿಟ್ಟು ಹರಿಪ್ರಸಾದ್, ಸರ್ಕಾರದ ಲೀಡರ್ ಬಂದ್ಬಿಟ್ಟು ಶಿವಕುಮಾರ್. ಈ ಕಾಂಗ್ರೆಸ್ಸು ಮತ್ತು ಗೌರ್ಮೆಂಟ್ ಈ ಎರಡರ ಮಧ್ಯದ ಸಮನ್ವಯತೆಯನ್ನು BK ಹರಿಪ್ರಸಾದ್ ಸಾಧಿಸ್ತಾರೆ ಅಂತ ನಂಬಿಕೆಯಿಂದ ಯಾರು AICC ವರಿಷ್ಠರು ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ನೆನ್ನೆ ಅಧಿಕಾರ ವಹಿಸ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ದಿನ ಬೇಕು ಅವ್ರು ಯಾವ ರೀತಿ ಇದನ್ನ ಹ್ಯಾಂಡಲ್ ಮಾಡ್ತಾರೆ ಅಂತ ಗೊತ್ತಾಗೋಕ್ಕೆ. ಮೋಸ್ಟ್ಲಿ ಮೇ ಬಿ ಈ ಒಂದು ಸಂಪುಟ ಪುನಾರಚನೆಯ ನಂತರ BK ಹರಿಪ್ರಸಾದ್ ಅವರ ಕಾರ್ಯಶೈಲಿ, ಕಾರ್ಯತಂತ್ರ ಜನರಿಗೆ ಗೊತ್ತಾಗ್ಬೋದು ಅನ್ಸುತ್ತೆ.